ಹಾಯ್ ಫ್ರೆಂಡ್ಸ್, ಬನ್ನಿ ನಮಗೆ ಒಂದು ಶಾಪಿಂಗ್ ಹೋಗಿ ಬರೋಣ. ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ಎಲ್ಲೂ ಇಲ್ಲ ಆಯಿತಾ. ಈಗ ಆಲ್ರೆಡಿ ಡಿಸೆಂಬರ್ ಆಗೋಗಿದೆ. ನಾನು ಯಾವಾಗಲೂ ಡಿಸೆಂಬರ್ 1ನೇ ತಾರೀಕು ಅಂದರೆ ನನ್ನ ಮನೆಯಲ್ಲಿ ಸ್ಟಾರ್ ಆಗ್ತಾಯಿದೆ. ಇವತ್ತು ಆಲ್ರೆಡಿ 10ನೇ ತಾರೀಕು ಆಗ್ತಾ ಬಂದು ಇನ್ನೂ ಮನೆಗೆ ಸ್ಟಾರ್ ಹಾಕಿಲ್ಲ. ಅದು ನನಗೆ ತುಂಬ ಬೇಜಾರಾಗ್ತಾಯಿದೆ. ಅದಕ್ಕೆ ನಾನು ಇವತ್ತು ಭಾನುವಾರಲ್ಲ, ನಮ್ಮ ಮನೆಯವ್ರ ಹತ್ರ ಇವತ್ತು ನಮ್ಗೆ ಹೋಗಿ ಸ್ಟಾರ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ನಾನು ಹೊರಟೆ. ನಾನು ನಮ್ಮ ಮನೆಯವರು ಒಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡೋ ಟೈಮಲ್ಲಿ ನನ್ನ ಚಿಕ್ಕವನು ಬರ್ತೀನಿ ಅಂತ, ಹೋಗಲಿ ಬಿಡು ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು 2 ಗಾಡಿ ತೊಗೊಂಡು ಆಚೆ ನಿಲ್ಲಿಸ್ಬಿಟ್ಟು ಆಮೇಲೆ ಗೇಟೆಲ್ಲ ಲಾಕ್ ಮಾಡಿಕೊಂಡು ನಾವು ಅಂಗಡಿಗೆ ಹೋಗೋಣ ಅಂತ ನಾನು ಹೊರಟಿದ್ವಿ ಆಯಿತಾ. ನಾವಿಲ್ಲಿ ನಮ್ಮ ಮನೆ ಹತ್ರನೇ ರಾಯಲ್ ಮಾರ್ಟ್ ಇದೆ, ಅಲ್ಲೇ ಹೋಗೋಣ ಅಂತ ನಾವು ಇಲ್ಲಿಂದ ಹೊರಡ್ತಾ ಇರೋದು. ಈಗ ಆಲ್ರೆಡಿ ಸಂಜೆ ಆಯಿತು. ಹೆಂಗೋ ನಾವಿಲ್ಲಿ ಶಾಪ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ ಫುಲ್ಲು ಸ್ಟಾರೆಲ್ಲ ಹಾಕ್ಕೊಂಡು ಫುಲ್ಲು ನಮಗೆ ಶಾಪ್ ಹತ್ರ ನೋಡಿದರೆ ಫುಲ್ಲು ಕ್ರಿಸ್ಮಸ್ ಬಂದಾಗೇನೆ ಫುಲ್ಲು ಡೆಕೋರೇಷನ್ ಐಟಮ್ ಎಲ್ಲ ಇಲ್ಲಿ ಸಿಗುತ್ತದೆ. ನೋಡಿ ಯಾವ್ಯಾವ ಥರದ್ದು ಸ್ಟಾರ್ ಇದೆ ಅಂತ ನೋಡಿ. ನನಗೆ ಫಸ್ಟ್ ನೋಡೋ ಟೈಮಲ್ಲಿ ನನಗೆ ಸ್ವಲ್ಪ ರೆಡ್ ಕಲರೇ ಜಾಸ್ತಿ ಅಟ್ರಾಕ್ಷನ್ ಆಗೋದು. ಯಾಕೆಂದರೆ ಅದು ಹಾಕೋ ಟೈಮಲ್ಲಿ, ಲೈಟ್ ಹಾಕೋ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣ್ತದೆ. ನನ್ನ ಚಿಕ್ಕವನು ಅವನು ಏನೇನೋ ಡೆಕೋರೇಷನ್ ಐಟಮ್ ಎಲ್ಲ ನೋಡ್ತಾ ಇದ್ದಾನೆ. ಆ್ಯಕ್ಚುಲಿ ಲಾಸ್ಟ್ ಇಯರು ನಾವು ತೊಗೊಂಡಿರೋ ಕ್ರಿಸ್ಮಸ್ ಟ್ರೀ ಮತ್ತು ಡೆಕೋರೇಷನ್ ಐಟಮೆಲ್ಲ ಹಂಗೆ ತೆಗೆದಿಟ್ಟಿದ್ದೀನಿ. ಈ ಸರಿ ಹೊಸ ಸ್ಟಾರ್ ಮಾತ್ರ ತೊಗೊಳ್ಳೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಬಂದಿರೋದು. ಅದಕ್ಕೆ ಡೆಕೋರೇಷನ್ ಐಟಮ್ ಏನು ತೊಗೊಳ್ಳಲ್ಲ, 2 ಸ್ಟಾರ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ನಮ್ಮ ಮನೆಯವರು ಒಂದೊಂದು ಸೆಲೆಕ್ಟ್ ಮಾಡ್ತಿದ್ದಾರೆ. ಅವರಿಗೂ ಜಾಸ್ತಿ ರೆಡ್ ಕಲರ್ ಮೇಲೇ ಜಾಸ್ತಿ ಅಟ್ರಾಕ್ಷನ್ ಆಯಿತಾ. ಅದಕ್ಕೆ ಆಲ್ರೆಡಿ ಒಂದು ರೆಡ್ ಕಲರು ತೊಗೊಂಡಿದ್ದಾರೆ, ಬಟ್ ಅದು ಸ್ವಲ್ಪ ಹಳೇದು ಥರ ಕಾಣ್ತಾ ಇತ್ತು. ಅದಕ್ಕೆ ಅದು ಬೇಡ ಅಂತ ಬೇರೆ ಸೆಲೆಕ್ಟ್ ಮಾಡಿದ್ದೀವಿ. ಆ ಟೈಮಲ್ಲಿ ನಾನು ಸ್ವಲ್ಪ ಐಟಮ್ ತೊಗೊಳ್ಳೋಕ್ಕೆ ನನಗಿತ್ತು. ಅದಕ್ಕೆ ನಾನು ಹೆಂಗೋ ಇಲ್ಲಿ ಬಂದಿದ್ದೀವಲ್ಲ, ಅದು ತೊಗೊಂಡು ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡು ಬಂದೆ. ಒಂದು ಸ್ವಲ್ಪ ಬಿಸ್ಕೆಟು, ಅದಾದಮೇಲೆ ಅದೊಂದು ಸ್ವಲ್ಪ ಐಟಮ್ ಮನೇಲಿ ಖಾಲಿ ಆಗಿರೋದು ಸ್ವಲ್ಪ ಐಟಮ್ ತೊಗೊಂಡು ಹೋಗೋಣ ಅಂತ ಬಂದೆ. ಆವಾಗ ಇಲ್ಲಿ ಏನಂದರೆ ಒಂದೊಂದು ಐಟಮ್ ಹುಡುಕ್ಬೇಕಾದ್ರೆ ನಾವು ಎಲ್ಲಿ ಅಂತ ಹುಡುಕಬೇಕು. ಅದು ಸಮಾಧಾನದಲ್ಲಿ ಹುಡುಕಿದ್ರೇ ಸಿಗೋದು. ಅದಕ್ಕೆ ನಾನು ಯಾವ ರ್ಯಾಕಲ್ಲಿ ಇದೆ ಅಂತ ನೋಡ್ತಾ ಇದ್ದೀನಿ. ಕೊನೆಗೆ ಹೆಂಗೋ ಇಲ್ಲಿಂದ ಸಿಕ್ತು. ಅದಕ್ಕೆ ನನಗೆ ಬೇಕಾಗಿರೋ ಐಟಮ್ ಎಲ್ಲ ನಾನು ತೊಗೊಂಡು ಇಲ್ಲಿಂದ ಮತ್ತೆ ಬಿಲ್ಲಿಂಗ್ ಸೆಕ್ಷನ್ಗೆ ಹೋಗೋಣ. ಅಲ್ಲಿ ಕ್ಯೂ ಇದೆಯೋ ಏನೋ ಗೊತ್ತಿಲ್ಲ. ಓಕೆ, ಇಲ್ಲಿ ಬಂದರೆ ನೋಡಿ ಫುಲ್ಲು ಕ್ಯೂ ನಿಂತಿದ್ದಾರೆ. ಆದರೂ ನನ್ನದೊಂದು 2-3 ಐಟಮು ನಾನು ಬಿಲ್ಲಿಂಗ್ ಕೊಟ್ಟಿದ್ದೀನಿ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ, ಬಿಲ್ ಆಗಲಿಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಭಾನುವಾರ ದಿವಸ ರಶ್ ಜಾಸ್ತಿ. ಅದಾದಮೇಲೆ ನಾವು ಮನೆಗೆ ಬಂದಾದ್ಮೇಲೆ ನಮ್ಮ ಮನೇಲಿ ಬಂದ ತಕ್ಷಣ ಅವರಿಗೆ ಸ್ಟಾರ್ ಹಾಕಬೇಕು. ಅದಕ್ಕೆ ಅವರು ಸ್ಟಾರ್ ಹಾಕಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ಅದಕ್ಕೆ ಲೈಟು ಎಲ್ಲ ರೆಡಿ ಮಾಡಿಕೊಂಡು ನಾವು ಈ ಸರಿ 2 ಸ್ಟಾರ್ ತೊಗೊಂಡಿರೋದ್ರಿಂದ 2 ಕಡೆಗೂ ಒಂದೊಂದು ಹಾಕ್ಕೊಳ್ಳೋಣ ಅಂತ. ಒಂದು ಬಾಲ್ಕನಿಗೆ ಹಾಕೋಣ, ಇನ್ನೊಂದು ಫ್ರಂಟ್ ಡೋರ್ ಹತ್ರ ಒಂದು ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹಾಗೆ ನಮಗಿಲ್ಲಿ ಬಾಲ್ಕನಿಯಲ್ಲಿ ಸ್ಟಾರ್ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು. ನಮ್ಮ ಮನೆಯವರು ಏನೇನೋ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿಬಿಟ್ಟು ಸ್ಟಾರ್ ಹಾಕಲಿಕ್ಕೆ ದಾರಿ ಇದು ಮಾಡಿದ್ರೆ ಆಯಿತಾ. ಅದಾದಮೇಲೆ ಇಲ್ಲಿಗೆ ಸ್ಟಾರ್ ಹಾಕಾದ್ಮೇಲೆ ಲೈಟ್ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ನಾವು ತೊಗೊಂಡಿರೋ ಲೈಟ್ ಏನಂದರೆ ಆಫ್ ಆಗಿ ಆನ್ ಆಗಿ ಡಿಫ್ರೆಂಟ್ ಕಲರ್ ಬರೋದು. ಬಟ್ಟು ಇಲ್ಲಿ ಸ್ಟ್ರೀಟ್ ಲೈಟ್ ಇರೋದ್ರಿಂದ ಅದ್ರದ್ದು ಕಲರ್ ನಮಗೆ ಅಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇಲ್ಲ. ಇಲ್ಲ ಕತ್ಲಿದ್ರೇ ನಮಗೆ ಅದ್ರದ್ದು ಇದು ಹೆಂಗಿರುತ್ತೆ ಅಂತ ಹೇಳೋಕ್ಕಾಗೋದು. ಬಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿದೆ. ಅದಾದಮೇಲೆ ಇಲ್ಲಿ ಸ್ಟಾರ್ ಹಾಕಾಯಿತು. ಇನ್ನೂ ನಮ್ಮ ಫ್ರಂಟ್ ಡೋರ್ ಹತ್ರ ಇನ್ನೊಂದು ಹಾಕೋಣ ಅಂತ ಅಲ್ಲಿ ರೆಡಿ ಮಾಡಿಕೊಂಡು ನಮ್ಮ ಮನೆಯವರಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಆ ಕಡೆಗೆ ಹೋಗೋಣ ಫ್ರಂಟಲ್ಲಿ. ಇಲ್ಲಿ ನೋಡಿ ನಮ್ಮದು ಸ್ಟಾರ್ ರೆಡಿ ಇದೆ. ಅದಕ್ಕೆ ಬಲ್ಬೆಲ್ಲ ರೆಡಿ ಮಾಡಿಕೊಂಡು ಹೇಗಿದೆ ಅಂತ ನೋಡಿ. ಸ್ಟಾರ್ ಸೂಪರಾಗಿದೆ ಅಲ್ಲ. ಇನ್ನು ಅದು ನಮಗೆ ಇಲ್ಲಿ ಹ್ಯಾಂಗ್ ಮಾಡ್ಕೊಳ್ಳೋಣ. ಯಾಕೆಂದರೆ ಫ್ರಂಟಲ್ಲಿ ಇದು ಸ್ವಲ್ಪ ಚಿಕ್ಕದಾಗೋಯಿತು, ಪರವಾಗಿಲ್ಲ. ಅಲ್ಲಿ ಬಾಲ್ಕನಿಯಲ್ಲಿ ಹಾಕಿರೋದು ನೋಡಿದರೆ ಸ್ವಲ್ಪ ಚಿಕ್ಕದೆ. ಅದಾದಮೇಲೆ ನಮ್ಮ ಮನೆಯವ್ರು ನೋಡಿ ಲೈಟೆಲ್ಲ ಹಾಕಿ ಸೆಟ್ ಮಾಡಿ ಸ್ಟಾರು ಹಾಕಿದ್ದೀನಿ. ಚೆನ್ನಾಗಿದೆ ಅಲ್ಲ, ನನಗೆ ಇಷ್ಟ ಆಯಿತು. ಯಾಕೆಂದರೆ ಇಲ್ಲಿ ಸ್ವಲ್ಪ ಕತ್ಲಿರೋದ್ರಿಂದ ನಮಗೆ ಅದ್ರದ್ದು ಗೊತ್ತಾಗ್ತಾ ಇದೆ ಹೇಗಿದೆ ಅಂತ. ಅದಾದಮೇಲೆ ನಾನು ಈಗ ಲೈಟ್ ಆನ್ ಮಾಡಿರೋದಾಯ್ತಾ. ಅವು ನೋಡಿದ್ರಲ್ಲ ನಮ್ಮದು ಕ್ರಿಸ್ಮಸ್ ಸ್ಟಾರ್ ಹೇಗಿದೆ. ನಾನು ಈ ವಿಡಿಯೋಲಿ ವೈಂಡಪ್ ಮಾಡ್ತಾಯಿದ್ದೀನಿ. ಅವಾಗ ನಾವು ಹೊಸ ವಿಡಿಯೋ ಆಗಿ ಸಿಗೋ ತನಕ ಟೇಕ್ ಕೇರ್, ಬಾಯ್.